ಶಾಲಾ ಬಸ್ ಡಿಕ್ಕಿಯಾಗಿ ಮಕ್ಕಳು ಬಚಾವಾದಂಥ ಘಟನೆ ಇದು. ಅದೃಷ್ಟವಶಾತ್ ಯಾರಿಗೇನೂ ಆಗಿಲ್ಲ. ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಘಟನೆಯಾಗಿದೆ. 25 ಶಾಲಾ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಗಾಯ ಆಗಿದೆ ಬಿಟ್ರೆ ದೊಡ್ಡ ಗಾಯ ಏನೂ ಆಗಿಲ್ಲ. ಪ್ರಾಣಕ್ಕೇನೂ ಅಪಾಯ ಇಲ್ಲ. 25 ಮಕ್ಕಳು ಸೇಫ್ ಆಗಿದ್ದಾರೆ. ದಾವಣಗೆರೆ ಟ್ರಾಫಿಕ್ ಪೊಲೀಸರಿಂದ ಪರಿಶೀಲನೆ ಮಾಡ್ತಾ ಇದ್ದಾರೆ. ಲಲಿತಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಬಸ್ ಇವತ್ತು ಶನಿವಾರ ಹಿನ್ನೆಲೆ ಮಧ್ಯಾಹ್ನ ಮಕ್ಕಳನ್ನ ಮನೆಗೆ ಕಳಿಸುವ ಸಂದರ್ಭದಲ್ಲಿ ಘಟನೆಯಾಗಿದೆ. ತಡೆಗೋಡೆ ಇಲ್ಲದಿದ್ದ ಕಾರಣದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೀಳುತ್ತಿದ್ದ ಬಸ್ ಒನ್ ವೇನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಬೀಳ್ತಾ ಇದ್ದ ಬಸ್ ಸ್ವಲ್ಪದರಲ್ಲೇ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಇದು ಘಟನೆ ನಮಗೆ ಗೊತ್ತಿಲ್ಲ, ನಾವು ಕಣ್ಣಾರೆ ನೋಡಿಲ್ಲ. ಈ ನಮೂನೆ ಮಕ್ಕಳಿಗೆ ಅನಾಹುತ ಆದರೆ ಮಕ್ಕಳು ಹೆಂಗೆ ಓದಿಸ್ಬೇಕು? ನಮ್ಮ ಮಕ್ಕಳನ್ನ ನಾವು ಹೆಂಗೆ ಕಾಪಾಡ್ಕೊಬೇಕು? ಇಲ್ಲೆಲ್ಲ ಬಸ್ಸೆಲ್ಲ ನಿಂತಿತ್ತು ಹೊರಗಡೆ, ಅದನ್ನು JCB ಮೂಲಕ ತೆಗೆದು ಹೊರಗೆ, ಕ್ರೇನ್ ಮೂಲಕ ಹೊರಗೆ ತೆಗೆದು ಅದನ್ನು ಮಾಡಿದ್ರು. ಅಷ್ಟೇ ನನಗೆ ಗೊತ್ತಿರೋದು. ಇಲ್ಲಿ ದಾವಣಗೆರೆ ಜಿಲ್ಲೆ ಹೊರ ವಲಯದಲ್ಲಿರುವಂಥ ಖಾಸಗಿ ಶಾಲೆ ಒಂದರ ಬಸ್ ಏನಿವತ್ತು ಅಪಘಾತ ಆಗಿರುವಂಥ ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿಯಾಗಿಲ್ಲ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಏನು ರಾಷ್ಟ್ರೀಯ ಹೆದ್ದಾರಿ 4ರ ಸರ್ವಿಸ್ ರಸ್ತೆಯಲ್ಲಿರುವಂತಹ ಆ ಬ್ಯಾರಿಕೇಡನ್ನು ಹೊಡ್ಕೊಂಡು ಬಸ್ ಈ ಕಡೆ ಬಂದಿರುವಂಥದ್ದನ್ನು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇನ್ನು ಇದು ಖಾಸಗಿ ಅಂದರೆ ಲಲಿತಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ವಾಹನ ಆಗಿತ್ತು. ಈ ವಾಹನ ಇವತ್ತು ಶನಿವಾರ ಆಗೋದ್ರಿಂದ ಮಧ್ಯಾಹ್ನ ತರಗತಿಗಳೆಲ್ಲ ಮುಗಿದ ಹಿನ್ನೆಲೆಯಲ್ಲಿ ಸುಮಾರು 25 ಜನ ವಿದ್ಯಾರ್ಥಿಗಳು ವಾಹನದಲ್ಲಿ ಇದ್ರಂತೆ. ಆ ಸ್ಕೂಲಿಂದ ಏನು ಅವರನ್ನು ಮನೆಗೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಏನು ಡ್ರೈವರನ್ನು ಅಚಾತುರ್ಯದಿಂದ ಏನು ಬಸ್ ಏನು ಈ ಕಡೆಗೆ ಬ್ಯಾರಿಕೇಡ್ ಕಡೆಯಿಂದ ಬಂದು ಏನು ಬೈಪಾಸ್ಗೆ ಬಂದಿರುವಂಥದ್ದು. ಅದ್ರ ಹಿನ್ನೆಲೆಯನ್ನು ಈಗ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ನಿಮಗೆ ದೃಶ್ಯದಲ್ಲಿ ನಾನು ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ಒನ್ ಸೈಡ್ ಅಂದರೆ ಒನ್ ವೇ ಇರುವಂತಹ ಆ ರಾಷ್ಟ್ರೀಯ ಹೆದ್ದಾರಿಗೆ ಏನು ಏಕಾಕಿ ಬಸ್ ಬಂದಿರೋದು ದೊಡ್ಡ ಅನಾಹುತ ಆಗ್ತಿತ್ತು. ಆದರೆ ಅದೃಷ್ಟವಶಾತ್ ಆ ಅನಾಹುತ ತಪ್ಪಿರುವಂಥದ್ದು. ಏನೋ ನಿಜಕ್ಕೂ 25 ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಆದರೆ ಬಸ್ಸು ಏನು ನಿಜಕ್ಕೂ ಇರುವಂಥ ಸ್ಥಿತಿ ನೋಡಿದರೆ ಸಾಕಷ್ಟು ಆತಂಕ ಮೂಡಿಸುವ ಮಟ್ಟದಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಏನು ಇದು ಘಟನೆಗೆ ಕಾರಣಗಳು ಇನ್ನಷ್ಟೇ ತಿಳಿಬೇಕಾದ್ರೆ ಈಗಾಗಲೇ ಚಾಲಕನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದರ ಜೊತೆಗೆ ಆ ಬಸ್ಸನ್ನು ಇದರಿಂದ ತೆಗೆಯುವಂಥ ಕೆಲಸವನ್ನು ಮಾಡ್ತಂತೆ. ಏನು ಬ್ಯಾರಿಕೇಡಿಂದ ಅಲ್ಲಿ ಸಿಕ್ಕಾಕೊಂಡಿರುವಂಥ ಬಸ್ಸನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ. ಪೊಲೀಸರು ಸಹ ಸ್ಥಳದಲ್ಲಿ ಇರುವಂಥದ್ದು. JCB ಮೂಲಕ ಬಸ್ಸನ್ನು ಮೇಲೆ ಎತ್ತುವಂಥ ಕೆಲಸವನ್ನು ಮಾಡ್ತಾರೆ. ನಿಜಕ್ಕೂ ಎಲ್ಲರೂ ನಿಟ್ಟುಸಿರು ಬಿಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ 25 ಜನ ವಿದ್ಯಾರ್ಥಿಗಳಿರುವಂತಹ ಬಸ್ ಆಗಿತ್ತು. ಎಲ್ಲೊಂದು ಕಡೆಗೆ ದೇವರೇ ಇದ್ದಾನೆ, ದೇವರೇ ಒಂದು ಅನಾಹುತನ ತಪ್ಪಿಸಿದಾನೆ ಅನ್ನುವಂಥ ಮಾತನ್ನು ಸಹ ಸಾಕಷ್ಟು ಜನ ಹೇಳ್ತಾರೆ. ಇನ್ನು ಪ್ರಮುಖವಾಗಿ ಈ ಸರ್ವಿಸ್ ರಸ್ತೆಯಲ್ಲಿ ಸಾಕಷ್ಟು ನಿಯಮಗಳು ಉಲ್ಲಂಘನೆ ಆಗ್ತಾ ಇದೆ ಅನ್ನುವಂಥ ಕೆಲವೊಂದಷ್ಟು ಆಪಾದನೆಗಳು ಕೇಳಿಬರ್ತಿರುವಂಥದ್ದು. ಕೆಲವೊಂದಷ್ಟು ರಸ್ತೆಗಳು ಸಹ ಸಾಕಷ್ಟು ಹಾಳಾಗಿದೆ. ಸಮರ್ಪಕವಾಗಿ ಜಿಲ್ಲಾಡಳಿತ ಆಗಿತ್ತು ಒಟ್ಟಾರೆಯಾಗಿ ಏನು ವ್ಯವಸ್ಥೆ ಸರಿಯಾಗಿ ಇಲ್ಲಿ ಕೆಲಸ ಮಾಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಆಗಿರುವಂಥ. ಪ್ರಮುಖವಾಗಿ ಇಲ್ಲಿ ವಾರದಲ್ಲಿ 2-3 ಅಪಘಾತಗಳು ಇದೇ ರಸ್ತೆಯಲ್ಲಿ ಇದೇ ಭಾಗದಲ್ಲಿ ಆಗುವಂತಹ ಕೆಲವೊಂದಷ್ಟು ಮಾಹಿತಿಗಳು ಸಹ ಇರುವಂಥದ್ರೆ ಬೆಳಗ್ಗೆ ಸಹ ಇಲ್ಲೇ ಒಂದು ಅಪಘಾತ ಆಗಿರುವಂಥ. ಆದರೆ ಅದೃಷ್ಟವಶಾತ್ ಈ ಶಾಲಾ ವಾಹನಕ್ಕೆ ಯಾವುದೇ ಒಂದು ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಯಾವುದೇ ಪ್ರಾಣನೇ ಆಗಲಿ, ಯಾವುದೇ ಗಾಯ ಸಣ್ಣ ಪುಟ್ಟ ಗಾಯಗಳ ಹೊರತುಪಡಿಸಿ ಅಂದರೆ ಅದು ಸಣ್ಣ ಪುಟ್ಟ ಗಾಯಗಳಾಗಿದೆ, ಅದನ್ನು ಬಿಟ್ಟು ಯಾವುದೇ ಹಾನಿ ಆಗಿಲ್ಲ ಅನ್ನೋಂಥ ಒಂದು ಮಾಹಿತಿ ಇರುವಂಥದ್ದು. ಒಟ್ಟಾರೆಯಾಗಿ ನಿಜಕ್ಕೂ ಏನು ಈ ದುರಂತ ನೋಡಿದ್ರೆ ನೆನೆಸಿಕೊಂಡ್ರೆ ಸಾಕಷ್ಟು ಒಂದು ಆತಂಕ ಮೂಡುವಂಥ ವಾತಾವರಣ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಹಿಡಿದರ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಸ್ ಅಪಘಾತವಾಗಿದೆ. ಶಾಲಾ ಬಸ್ ಅಪಘಾತವಾಗಿರುವುದು. ಅದೃಷ್ಟವಶಾತ್ 25 ಜನ ಮಕ್ಕಳು ಆ ಬಸ್ನಲ್ಲಿ ಹೋಗ್ತಾ ಇದ್ರು. ಇವತ್ತು ಶನಿವಾರ ಆದ್ರಿಂದ ಮಧ್ಯಾಹ್ನದ ಹೊತ್ತಿಗೆ ಬಸ್ನಲ್ಲಿ ಮಕ್ಕಳು ಮನೆಗೆ ಹೋಗ್ತಾ ಇದ್ರು. ಇವತ್ತು ಹಾಫ್ ಡೇ ಆದ್ದರಿಂದಾಗಿ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಅಪಘಾತ ಆಗಿದೆ. ಆದರೆ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರುವಂಥ ದುರಂತ ಇದು ನೋಡಿ. 25 ಮಕ್ಕಳು ಆ ಬಸ್ನ ಒಳಗಡೆ ಇದ್ದರು ಅನ್ನೋದು ಈಗ ಮಾಹಿತಿ ಸಿಕ್ಕಿದೆ ನಮಗೆ. ಸದ್ಯ ಹೇಗಾಯಿತು ಅಪಘಾತ ಅನ್ನೋದನ್ನು ನಾವು ಗಮನಿಸ್ತಾ ಹೋದರೆ ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಬಸ್ ಇದು ಲಲಿತಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಬಸ್ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಇಲ್ಲಿ ಆಗಿದ್ದ ಘಟನೆ ನಮಗೆ ಗೊತ್ತಿಲ್ಲ, ನಾವು ಕಣ್ಣಾರೆ ನೋಡಿಲ್ಲ. ಈ ನಮೂನೆ ಮಕ್ಕಳಿಗೆ ಅನಾಹುತ ಆದರೆ ಮಕ್ಕಳು ಹೆಂಗೆ ಓದಿಸ್ಬೇಕು? ನಮ್ಮ ಮಕ್ಕಳನ್ನ ನಾವು ಹೆಂಗೆ ಕಾಪಾಡ್ಕೊಬೇಕು? ಇಲ್ಲೆಲ್ಲ ಬಸ್ಸೆಲ್ಲ ನಿಂತಿತ್ತು ಹೊರಗಡೆ, ಅದನ್ನು JCB ಮೂಲಕ ತೆಗೆದು ಹೊರಗೆ, ಕ್ರೇನ್ ಮೂಲಕ ಹೊರಗೆ ತೆಗೆದು ಅದನ್ನು ಮಾಡಿದ್ರು. ಅಷ್ಟೇ ನನಗೆ ಗೊತ್ತಿರೋದು. ಇಲ್ಲಿ ಆಗಿದ್ದ ಘಟನೆ ನಮಗೆ ಗೊತ್ತಿಲ್ಲ, ನಾವು ಕಣ್ಣಾರೆ ನೋಡಿಲ್ಲ. ಈ ನಮೂನೆ ಮಕ್ಕಳಿಗೆ ಅನಾಹುತ ಆದರೆ ಮಕ್ಕಳು ಹೆಂಗೆ ಓದಿಸ್ಬೇಕು? ನಮ್ಮ ಮಕ್ಕಳನ್ನ ನಾವು ಹೆಂಗೆ ಕಾಪಾಡ್ಕೊಬೇಕು? ಇಲ್ಲೆಲ್ಲ ಬಸ್ಸೆಲ್ಲ ನಿಂತಿತ್ತು
ಹೊರಗಡೆ. ಅದನ್ನು JCB ಮೂಲಕ ತೆಗೆದು ಹೊರಗೆ, ಕ್ರೇನ್ ಮೂಲಕ ಹೊರಗೆ ತೆಗೆದು ಅದನ್ನು ಮಾಡಿದ್ರು. ಅಷ್ಟೇ ನನಗೆ ಗೊತ್ತಿರೋದು. ಇಲ್ಲಿ ಆಗಿದ್ದ ಘಟನೆ ನಮಗೆ ಗೊತ್ತಿಲ್ಲ, ನಾವು ಕಣ್ಣಾರೆ ನೋಡಿಲ್ಲ. ಈ ನಮೂನೆ ಮಕ್ಕಳಿಗೆ ಅನಾಹುತ ಆದರೆ ಮಕ್ಕಳು ಹೆಂಗೆ ಓದಿಸ್ಬೇಕು? ನಮ್ಮ ಮಕ್ಕಳನ್ನ ನಾವು ಹೆಂಗೆ ಕಾಪಾಡ್ಕೊಬೇಕು? ಇಲ್ಲೆಲ್ಲ ಬಸ್ಸೆಲ್ಲ ನಿಂತಿತ್ತು ಹೊರಗಡೆ. ಅದನ್ನು JCB ಮೂಲಕ ತೆಗೆದು ಹೊರಗೆ, ಕ್ರೇನ್ ಮೂಲಕ ಹೊರಗೆ ತೆಗೆದು ಅದನ್ನು ಮಾಡಿದ್ರು. ಅಷ್ಟೇ ನನಗೆ ಗೊತ್ತಿರೋದು. ಇಲ್ಲಿ ಆಗಿದ್ದ ಘಟನೆ ನಮಗೆ ಗೊತ್ತಿಲ್ಲ, ನಾವು ಕಣ್ಣಾರೆ ನೋಡಿಲ್ಲ. ಈ ನಮೂನೆ ಮಕ್ಕಳಿಗೆ ಅನಾಹುತ ಆದರೆ ಮಕ್ಕಳು ಹೆಂಗೆ ಓದಿಸ್ಬೇಕು? ನಮ್ಮ ಮಕ್ಕಳನ್ನ ನಾವು ಹೆಂಗೆ ಕಾಪಾಡ್ಕೊಬೇಕು? ಶಾಲಾ ಬಸ್ ಡಿಕ್ಕಿಯಾಗಿ ಮಕ್ಕಳು ಬಚಾವಾದಂಥ ಘಟನೆ ಇದು. ಅದೃಷ್ಟವಶಾತ್ ಯಾರಿಗೇನೂ ಆಗಿಲ್ಲ. ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಘಟನೆಯಾಗಿದೆ. 25 ಶಾಲಾ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಗಾಯ ಆಗಿದೆ ಬಿಟ್ಟರೆ ದೊಡ್ಡ ಗಾಯ ಏನೂ ಆಗಿಲ್ಲ, ಪ್ರಾಣಕ್ಕೇನೂ ಅಪಾಯ ಇಲ್ಲ. 25 ಮಕ್ಕಳು ಸೇಫ್ ಆಗಿದ್ದಾರೆ. ದಾವಣಗೆರೆ ಟ್ರಾಫಿಕ್ ಪೊಲೀಸರಿಂದ ಪರಿಶೀಲನೆ ಮಾಡ್ತಾ ಇದ್ದಾರೆ. ಲಲಿತಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಬಸ್ ಇವತ್ತು ಶನಿವಾರ ಹಿನ್ನೆಲೆ ಮಧ್ಯಾಹ್ನ ಮಕ್ಕಳನ್ನ ಮನೆಗೆ ಕಳಿಸುವ ಸಂದರ್ಭದಲ್ಲಿ ಘಟನೆಯಾಗಿದೆ. ತಡೆಗೋಡೆ ಇಲ್ಲದಿದ್ದ ಕಾರಣದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೀಳುತ್ತಿದ್ದ ಬಸ್ ಒನ್ ವೇನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಬೀಳ್ತಾ ಇದ್ದ ಬಸ್ ಸ್ವಲ್ಪದರಲ್ಲೇ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಇದು ಘಟನೆ ನಮಗೆ ಗೊತ್ತಿಲ್ಲ, ನಾವು ಕಣ್ಣಾರೆ ನೋಡಿಲ್ಲ. ಈ ನಮೂನೆ ಮಕ್ಕಳಿಗೆ ಅನಾಹುತ ಆದರೆ ಮಕ್ಕಳು ಹೆಂಗೆ ಓದಿಸ್ಬೇಕು? ನಮ್ಮ ಮಕ್ಕಳನ್ನ ನಾವು ಹೆಂಗೆ ಕಾಪಾಡ್ಕೊಬೇಕು? ಇಲ್ಲೆಲ್ಲ ಬಸ್ಸೆಲ್ಲ ನಿಂತಿತ್ತು ಹೊರಗಡೆ. ಅದನ್ನು JCB ಮೂಲಕ ತೆಗೆದು ಹೊರಗೆ, ಕ್ರೇನ್ ಮೂಲಕ ಹೊರಗೆ ತೆಗೆದು ಅದನ್ನು ಮಾಡಿದ್ರು. ಅಷ್ಟೇ ನನಗೆ ಗೊತ್ತಿರೋದು. ಇಲ್ಲಿ ದಾವಣಗೆರೆ ಜಿಲ್ಲೆ ಹೊರ ವಲಯದಲ್ಲಿರುವಂಥ ಖಾಸಗಿ ಶಾಲೆ ಒಂದರ ಬಸ್ ಏನು ಇವತ್ತು ಅಪಘಾತ ಆಗಿರುವಂಥ ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿಯಾಗಿಲ್ಲ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಏನು ರಾಷ್ಟ್ರೀಯ ಹೆದ್ದಾರಿ 4ರ ಸರ್ವಿಸ್ ರಸ್ತೆಯಲ್ಲಿರುವಂತಹ ಆ ಬ್ಯಾರಿಕೇಡನ್ನು ಹೊಡ್ಕೊಂಡು ಬಸ್ ಈ ಕಡೆ ಬಂದಿರುವಂಥದ್ದನ್ನು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇನ್ನು ಇದು ಖಾಸಗಿ ಅಂದರೆ ಲಲಿತಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ವಾಹನ ಆಗಿತ್ತು. ಈ ವಾಹನ ಇವತ್ತು ಶನಿವಾರ ಆಗೋದ್ರಿಂದ ಮಧ್ಯಾಹ್ನ ತರಗತಿಗಳೆಲ್ಲ ಮುಗಿದ ಹಿನ್ನೆಲೆಯಲ್ಲಿ ಸುಮಾರು 25 ಜನ ವಿದ್ಯಾರ್ಥಿಗಳು ವಾಹನದಲ್ಲಿ ಇದ್ರಂತೆ. ಆ ಸ್ಕೂಲಿಂದ ಏನು ಅವರನ್ನು ಮನೆಗೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಏನು ಡ್ರೈವರನ್ನು ಅಚಾತುರ್ಯದಿಂದ ಏನು ಬಸ್ ಏನು ಈ ಕಡೆಗೆ ಬ್ಯಾರಿಕೇಡ್ ಕಡೆಯಿಂದ ಬಂದು ಏನು ಬೈಪಾಸ್ಗೆ ಬಂದಿರುವಂಥದ್ದು. ಅದರಿಂದಲೇ ಏನು ಈಗ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ನಿಮಗೆ ದೃಶ್ಯದಲ್ಲಿ ನಾನು ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ಒನ್ ಸೈಡ್ ಅಂದರೆ ಒನ್ ವೇ ಇರುವಂತಹ ಆ ರಾಷ್ಟ್ರೀಯ ಹೆದ್ದಾರಿಗೆ ಏನು ಏಕಾಕಿ ಬಸ್ ಬಂದಿರೋದು ದೊಡ್ಡ ಅನಾಹುತ ಆಗ್ತಿತ್ತು. ಆದರೆ ಅದೃಷ್ಟವಶಾತ್ ಆ ಅನಾಹುತ ತಪ್ಪಿರುವಂಥದ್ದು. ಏನೋ ನಿಜಕ್ಕೂ 25 ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಆದರೆ ಬಸ್ಸು ಏನು ನಿಜಕ್ಕೂ ಇರುವಂಥ ಸ್ಥಿತಿ ನೋಡಿದರೆ ಸಾಕಷ್ಟು ಆತಂಕ ಮೂಡಿಸುವ ಮಟ್ಟದಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಏನು ಇದು